ಯಾರಾಗಬೇಕು ಸಿಎಂ? ಇದೀಗ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಪರ ವಿರೋಧಕ್ಕೆ ಕಾರಣವಾಗಿದೆ. ಬಹುಮತ ಪಡೆದ ಪಕ್ಷದ ಶಾಸಕರು ಯಾರನ್ನು ಆರಿಸುತ್ತಾರೋ ಅವರೇ ಸಿಎಂ ಆಗುತ್ತಾರೆ. ಆದರೆ ಇಲ್ಲಿ ಹೈಕಮಾಂಡ್ ಒಪ್ಪಿತ ವ್ಯಕ್ತಿ ಆಗಬೇಕು. ಅಕಸ್ಮಾತ್ ಹೈಕಮಾಂಡ್ ಒಪ್ಪಿ ಶಾಸಕರು ಒಪ್ಪಲಿಲ್ಲ ಅಂದ್ರೆ ಬಂಡಾಯ ಕೂಡ ಆಗಬಹುದು. ಆ ರೀತಿ ಸುಮಾರು ಉದಾಹರಣೆಗಳು ಕಣ್ಣ ಮುಂದಿದೆ. ಜಾತಿ ಮತ್ತು ರಾಜಕಾರಣ. ಜಾತ್ಯತೀತ ಅಂದ್ರೆ ಯಾವುದೇ ಜಾತಿಗೆ ಪ್ರಾಮುಖ್ಯತೆ ಕೊಡದೆ ಎಲ್ಲರನ್ನೂ ಸಮಾನವಾಗಿ ನೋಡುವುದು ಮತ್ತು ಅವರ ಅಭಿವೃದ್ಧಿಗೆ ಶ್ರಮಿಸುವುದು. ಆದರೆ ಅಧಿಕಾರದ ವಿಷಯ ಬಂದರೆ, ಚುನಾವಣಾ ಲೆಕ್ಕಾಚಾರದ ವಿಷಯಕ್ಕೆ ಬಂದರೆ ಜಾತಿ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಜಾತಿ ಬಿಟ್ಟು ರಾಜಕಾರಣ ಆಗುವುದೇ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಧ್ಯೆ ಯಾರಾಗ್ತಾರೆ ಸಿಎಂ ಅನ್ನೋ ವಿಷಯ ಇವತ್ತು ನಿನ್ನೆಯದಲ್ಲ. ಯಾವಾಗ ಕಾಂಗ್ರೆಸ್ ಸರ್ಕಾರ ಬಹುಮತ ಗಳಿಸಿತ್ತೋ ಅವತ್ತಿನಿಂದ ಇದು ಚರ್ಚೆಗೆ ಬರುತ್ತಿದೆ. ಇವರು 2.5 ವರ್ಷ, ಅವರು 2.5 ವರ್ಷ ಅಂತ ಹೈಕಮಾಂಡ್ ಸಮಾಧಾನ ಮಾಡಿದೆ ಅಂತ ಒಂದು ಸುದ್ದಿ. ಆದರೆ ಇಲ್ಲ, ಆ ಥರ ಚರ್ಚೆ ಆಗಲೇ ಇಲ್ಲ. 5 ವರ್ಷನೂ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಸಿದ್ದರಾಮಯ್ಯ ಅವರೇ ಇರುತ್ತಾರೆ ಅಂತ ಮತ್ತೊಂದು ಸುದ್ದಿ. ರಾಜ್ಯದ ಜನತೆಗೆ ಯಾರು ಮುಖ್ಯಮಂತ್ರಿ ಆಗುತ್ತಾರೆ ಅನ್ನೋದು ನಿಜಕ್ಕೂ ಮುಖ್ಯವಾಗೋಲ್ಲ. ಅವರಿಗೆ ಅಭಿವೃದ್ಧಿ ಬೇಕು. ಬೆಲೆಗಳು ಕಡಿಮೆ ಇರಬೇಕು. ಶಾಂತಿ ನೆಮ್ಮದಿ ಇರಬೇಕು. ಅಷ್ಟೇ ಅವರ ಆಸೆ. ಎಲ್ಲ ಬೆರಳುಗಳು ಒಂದೇ ಥರ ಇರೋಲ್ಲ ಅನ್ನೋ ಥರ ಕೆಲವರು ನಮ್ಮ ಜಾತಿಯವರೇ ಮುಖ್ಯಮಂತ್ರಿ ಆಗಬೇಕು, ನಮ್ಮ ಜಾತಿಯವರೇ ಮಂತ್ರಿ ಆಗಬೇಕು, ನಮ್ಮ ಜಾತಿಯವರೇ ಎಂಎಲ್ ಎ ಆಗಬೇಕು ಅಂತ ಬಯಸೋದು ತಪ್ಪಲ್ಲ. ಆದರೆ ಒಂದು ಜಾತಿಯಲ್ಲಿ ಹುಟ್ಟಿದ ಒಬ್ಬ ಸಾಮಾನ್ಯ ಮನುಷ್ಯ ಅದೇ ಜಾತಿಯಲ್ಲಿ ಹುಟ್ಟಿದ ವ್ಯಕ್ತಿ ಮುಖ್ಯಮಂತ್ರಿ ಆದರೆ ಅದರಿಂದ ಆ ಸಾಮಾನ್ಯ ವ್ಯಕ್ತಿಗೆ ಏನು ಲಾಭ? ಮುಖ್ಯಮಂತ್ರಿ ಆದ ಮೇಲೆ ಎಲ್ಲರ ಹಿತವನ್ನು ಕಾಯಲೇಬೇಕು. ಏಕೆಂದರೆ ಒಂದು ಜಾತಿಯಿಂದ ಗೆಲ್ಲೋಕೆ ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಜಾತಿಗೆ ಈ ಹುದ್ದೆ ಕೊಡಿ ಅನ್ನುವ ನಾವು ಇರುವುದರಲ್ಲಿ ಒಳ್ಳೆಯ ವ್ಯಕ್ತಿಗೆ ಹುದ್ದೆ ಕೊಡಿ ಅಂತ ಕೇಳೋದೇ ಇಲ್ಲ. ಈ ಜಾತಿ ಹೋದರೆ ರಾಜಕಾರಣ ಕ್ಲೀನ್ ಆಗುತ್ತಾ? ನನ್ನ ಪ್ರಕಾರ ಆಗೋಲ್ಲ. ಆ ಜಾತಿಯ ಜಾಗದಲ್ಲಿ ಜಾಗ ಬಂದು ಕೂತಿರುತ್ತದೆ. ನನ್ನ ಜಾಗದ ವ್ಯಕ್ತಿನೇ ಹುದ್ದೆ ಅಲಂಕರಿಸಬೇಕು ಅನ್ನುತ್ತಾರೆ. ಅಥವಾ ಆಗಿನ ಸಮಯದಲ್ಲಿ ಜಾತಿಯ ಜಾಗವನ್ನು ವರ್ಗ ತುಂಬಬಹುದು. ಉದಾಹರಣೆಗೆ, ಇವನು ಸ್ಲಂನಲ್ಲಿ ಓದಿದವನು, ಇವನು ಮುಖ್ಯಮಂತ್ರಿ ಆಗಬೇಕು ಅಂತ ಅಂದರೆ ಸ್ಲಂನಲ್ಲಿ ಓದಿದಷ್ಟೇ ಅವನ ಮಾನದಂಡ ಆಗಬಾರದು. ಅವನಲ್ಲಿ ಪ್ರತಿಭೆ ಇರಬೇಕು. ಯಾರು ಬಂದರೂ ದುಡ್ಡು ಮಾಡುತ್ತಾರೆ ಅಂತ ರಾಜಕಾರಣಿಗಳ ಮೇಲೆ ಗೂಬೆ ಕೂರಿಸುವ ನಾವು ಮತದಾನದ ದಿನ ಅವರು ಕೊಡುವ ಎಂಜಲು ಕಾಸಿಗೆ, ಆಮಿಷಗಳಿಗೆ ಕೈ ಒಡ್ಡುತ್ತೇವೆ. ಯಥಾ ರಾಜ ತಥಾ ಪ್ರಜಾ ಅನ್ನುವ ಕಾಲ ಹೋಯಿತು. ಯಥಾ ಪ್ರಜಾ ತಥಾ ಸೇವಕ ಅನ್ನುವ ಕಾಲ ಬಂದಿದೆ. ಜನರು ವಿದ್ಯಾವಂತರೂ ಆಗುವುದು ಸುಲಭ, ಆದರೆ ಪ್ರಜ್ಞಾವಂತರೂ ಆಗಬೇಕು. ಆಗ ಮಾತ್ರ ಯಾವುದೇ ದೇಶ, ಯಾವುದೇ ರಾಜಕೀಯ ಪದ್ಧತಿ ಯಶಸ್ವಿ ಆಗೋಕೆ ಸಾಧ್ಯ. ಈ ವಿಡಿಯೋ ಅರ್ಥವಾದರೆ ಎಲ್ಲರಿಗೂ ಶೇರ್ ಮಾಡಿ.